ಎಷ್ಟೇ ಬೆಲೆ ಬಾಳುವ ವಸ್ತು ಆದರೂ ಅದರ ಅವಶ್ಯಕತೆ ಇರೋ ತನಕ ಮಾತ್ರ ಅದು ಬೇಕಾಗಿರುತ್ತೆ. ಅದರ ಅಗತ್ಯ ಇಲ್ಲ ಅಂದರೆ ಅದನ್ನು ತಮ್ಮ ಹತ್ರ ಇಟ್ಕೊಳ್ಳೋದಕ್ಕೂ ಜನ ಇಷ್ಟಪಡೋದಿಲ್ಲ. ಹಾಗೆ ಎಷ್ಟೇ ಪ್ರೀತಿಸಿದವರಾದರೂ ಕೂಡ ನಮ್ಮ ಅಗತ್ಯ ಇಲ್ಲ ಅಂದರೆ ನಮ್ಮನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ. ನಂಬಿಕೆಗೆ ಅರ್ಹವಾದ ನಾಯಿ ಮನೆಯಿಂದ ಹೊರಗಿರುತ್ತೆ, ಕದ್ದು ತಿನ್ನೋ ಬೆಕ್ಕು ಮನೆ ಒಳಗಿರುತ್ತೆ. ಜೀವನದಲ್ಲೂ ಕೂಡ ಹಾಗೆ ಒಳ್ಳೆಯವರನ್ನ ದೂರ ಇಡ್ತಾರೆ ಈ ಜನ, ಮೋಸ ಮಾಡೋರನ್ನ ಸುಲಭವಾಗಿ ನಂಬಿಬಿಡ್ತಾರೆ. ನಿನ್ನ ಕಥೆನೂ ಹಾಗೆ ಆಗಿದೆ. ಮೋಸ ಮಾಡೋರನ್ನೇ ನೀನು ನಂಬಿ ಹಾಳಾಗೋಗಿದೆಯಾ? ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅವರಲ್ಲಿ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಎಲ್ಲವೂ ಅವರವರ ಇಚ್ಛೆ, ನಮ್ಮ ಪಾಡಿಗೆ ನಾವಿರಬೇಕು ಅಷ್ಟೇ. ಮೈ ಡಿಯರ್ ಫ್ರೆಂಡ್, ಈ ಪ್ರಪಂಚದಲ್ಲಿ ಯಾರೂ ನಿನ್ನವರಲ್ಲ, ಯಾರೂ ನಿನ್ನ ಕಷ್ಟಕ್ಕಾಗಲ್ಲ, ಯಾರೂ ನಿನ್ನ ನೋವುಗಳಿಗೆ ಸ್ಪಂದಿಸೋದಿಲ್ಲ. ನಡೆಯುವಾಗ ಎಡುವುದು ಸಹಜ ಗೆಳೆಯ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದಿದೆಯಲ್ಲ, ಅದು ನಿಜವಾಗ್ಲೂ ಮೂರ್ಖತನ. ಆ ಕೆಲಸನೇ ನೀನು ಮಾಡ್ತಾ ಇದೀಯಾ. ಬಿಟ್ಬಿಡು. ಇಚ್ಛಿಸಿದ್ದು ಸಿಗಲಿಲ್ಲ ಅಂದರೆ ಅದರ ಉಪಯೋಗ ಇಲ್ಲ ಅಂದ್ಕೊಂಡು ಸುಮ್ಮನಿರಬೇಕು ಅಷ್ಟೇ. ಯಾಕಂದರೆ ಅದನ್ನು ಪಡೆಯುವ ಆತುರದಲ್ಲಿ ಮತ್ತಷ್ಟು ನೀನು ಕಳ್ಕೊಳ್ಳೋದೇ ಜಾಸ್ತಿ. ಬದುಕು ಅಂದರೆ ಬಿರುಗಾಳಿಯಲ್ಲೂ ದೀಪವೊಂದನ್ನು ಬೆಳಗಲು ನಿರಂತರವಾಗಿ ಪ್ರಯತ್ನಿಸೋದು. ನಿನ್ನ ನೆನಪಿಲ್ಲದೆ ಇರೋರನ್ನು ಯಾವತ್ತೂ ಕೆಣಕಬೇಡ. ನೆನಪಾದಾಗ ಅವರೇ ಬರ್ತಾರೆ. ಅಕಸ್ಮಾತ್ ಬರದೇ ಹೋದರೆ ಬಿಟ್ಬಿಡು. ಕಳೆದ ಮೇಲೆ ವಸ್ತು ಅಥವಾ ವ್ಯಕ್ತಿಯ ಬೆಲೆ ಗೊತ್ತಾಗೇ ಆಗತ್ತೆ. ನಾವು ಮಾಡೋ ಕೆಲಸ, ಗಳಿಸಿದ ಹಣ, ಹೆಸರು ನಮ್ಮ ಆತ್ಮಾಭಿಮಾನಕ್ಕಷ್ಟೇ ಕಾರಣ. ಅದನ್ನು ಬಿಟ್ಟು ನಮ್ಮ ಅಹಂಕಾರಕ್ಕೆ ಅದು ಕಾರಣ ಆಗಬಾರ್ದು. ಒಬ್ಬ ಒಳ್ಳೆಯ ಮನುಷ್ಯನೊಳಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೆಟ್ಟತನ ಇದ್ದೇ ಇರುತ್ತೆ. ಅದೇ ರೀತಿ ಒಬ್ಬ ಕೆಟ್ಟ ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಳ್ಳೆಯತನ ಇದ್ದೇ ಇರುತ್ತೆ. ಮೈ ಡಿಯರ್ ಫ್ರೆಂಡ್, ನೀನು ನಿನ್ನ ಗುರಿಯತ್ತ ಹೊರಡು. ನಾಣ್ಯಕ್ಕೆ ಹೇಗೆ ಎರಡು ಮುಖವು, ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಅಷ್ಟೇ. ಸತ್ಯವನ್ನ, ಸುಳ್ಳವನ್ನ ಸಮರ್ಥಿಸಬೇಡ. ಕಾರಣ ಸತ್ಯಕ್ಕೆ ಸಮರ್ಥನೆ ಅಗತ್ಯ ಇರೋದಿಲ್ಲ, ಸುಳ್ಳು ಸಮರ್ಥನೆಯಿಂದ ಉಳಿಯೋದಿಲ್ಲ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.